ದೀಕ್ಷಾ ಅವರಿಗೆ ಕೊಡಿ. ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ದೀಕ್ಷಾ ಅವರೇ, ಮಾತಾಡಿ, ಹೇಳಿ. ಬೆನ್ನು ಟೀ ಬಗ್ಗೆ ಹೇಳ್ತೀನಿ. Okay, ಸ್ವಂತ ನನ್ನ ಅನುಭವನೇ. ಓಕೆ, ಹೇಳಿ. ಸ್ವಲ್ಪ ಸೊಂಟ ನೋವು ಮೊದ್ಲು ಸ್ಟಾರ್ಟ್ ಆಗಿತ್ತು. ಸೊಂಟ ನೋವು ಅಂದ್ರೆ ದಿವಸದಲ್ಲಿ ಏನೂ ಇರ್ಲಿಲ್ಲ, ರಾತ್ರಿ ಆದ ಕೂಡ್ಲೆ ಮಲಗ್ಲಿಕ್ಕೆ ಇಲ್ಲ. ಅದು ಏನೋ ಒಂಥರ ಇದಾಗ್ತಾ ಇತ್ತು. ಅದರಿಂದ ನಾನು ನಮ್ ಬ್ರದರ್ ಅವರು ಹೇಳಿದ್ರು ಫಸ್ಟ್, ಹೀಗೆ ಟೀ ಇದೆ ಆಯುರ್ವೇದಿಕ್, ಮತ್ತೆ ಅದನ್ನು ಉಪಯೋಗಿಸಿ ನೋಡಿ ಅಂತ ಹೇಳಿದ್ರು. ಅದನ್ನು ನಾನು 1 ತಿಂಗಳು ತಕೊಂಡಿದ್ದೀನಿ. 1 ತಿಂಗಳು ನನ್ಗೆ ಸೊಂಟ ನೋವು ಕಡಿಮೆ ಆಯ್ತು. ಮತ್ತೆ BP ಸ್ವಲ್ಪ ತ್ರಾಸ ಆಗ್ತಾ ಇತ್ತು. ಯಾಕಂದ್ರೆ ಸ್ವಲ್ಪ ಜಾಸ್ತಿನೇ ಬೆವರು ಬರೋದು, ಮತ್ತೆ ಸುಸ್ತಾಗೋದು, ಊಟ ಮಾಡ್ಲಿಕ್ಕೆ ಲೇಟ್ ಆದ್ರೂ ಸುಸ್ತಾಗೋದು, ಏನು ಕೆಲಸ ಮಾಡ್ಲಿಕ್ಕೆ ಮನ್ಸಿರ್ಲಿಲ್ಲ, ಆತರ ಆಗ್ತಿತ್ತು. ಅದು ಕೂಡ ತುಂಬಾ ಕಡಿಮೆ ಆಗಿದೆ. ಇನ್ನೊಂದಂದ್ರೆ ಡೇಟ್ ಟೈಮ್ ಅಲ್ಲಿ ಫುಲ್ ಮೈಗ್ರೇನ್ ಬಂದ್ಬಿಡೋದು. ಡೇಟ್ ಆದ ಕೂಡ್ಲೆ ಮೈಗ್ರೇನ್ ಬಂದಿರೋದು 4 ದಿನದ ನಂತರನೇ ಅದು ಕಡಿಮೆ ಆಗೋದು. ಅದು ಕೂಡ ನನ್ಗೆ ತುಂಬಾನೇ ಕಡಿಮೆ ಆಗಿದೆ. ಇವಾಗ ನಾನು ಜಾಯಿನ್ ಆಗಿದ್ದೀನಿ. ಇವಾಗ ಜಸ್ಟ್ 1 month ಆಯ್ತು ಜಾಯಿನ್ ಆಗಿ. ನಾನು 4 month ಮೊದ್ಲಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ, DXN ಪ್ರಾಡಕ್ಟ್ಸ್ ಅನ್ನ. ನನಗೆ ತುಂಬಾ ಬೆನಿಫಿಟ್ ಆಗಿದೆ. ಓಕೆ, ನಿಮ್ಮ ಕಾನ್ಫಿಡೆನ್ಸ್ ನೋಡಿದ್ರೆ ಹೇಳ್ತಾರೆ, ನೀವು ಕಾನ್ಫಿಡೆನ್ಸ್ ಮಾತಾಡೋದು ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಪ್ರಾಡಕ್ಟ್ ಯೂಸ್ ಆಗಿದೆ ಅಂತ. ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಾ ಇದ್ದಾರೆ, ಆತ್ಮವಿಶ್ವಾಸದಿಂದ ಮಾತಾಡ್ತಾ ಇದ್ದಾರೆ ದೀಕ್ಷಾ ಅವರೇ. ರಿಯಲಿ ಗ್ರೇಟ್ ಟೆಸ್ಟಿಮೋನಿಯಲ್ಸ್. ಸೊ ಇದನ್ನ ನಿಮ್ಮ ಎಷ್ಟೋ ಜನರಿಗೆ, ಲೇಡೀಸ್ಗೆ ಈ ಪ್ರಾಬ್ಲಮ್ ಇರ್ತದೆ, ಕೆಲವರು ಹೇಳ್ತಾರೆ, ಕೆಲವರು ಹೇಳುದಿಲ್ಲ. ಸೊ ನೀವು ಕರೆಕ್ಟ್ ಆಗಿ ಓಪನ್ ಆಗಿ ಹೇಳಿದಿರಿ. ರಿಯಲಿ ಗ್ರೇಟ್. ಪ್ರತಿಯೊಬ್ಬರಿಗೂ ಟೀ ಕುಡಿಸಿ ಅವರನ್ನ ಆರಾಮ್ ಮಾಡಿ ಅಂತ ಹೇಳ್ತಾ ನಿಮ್ಗೂ ನಿಮ್ಮ ಫ್ಯಾಮಿಲಿಗೂ ವಿಶ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ದೀಕ್ಷಾ ಅವರೇ. ಓಕೆ, ಜಾಸ್ತಿ ಮೂವ್ ಮಾಡ್ತಾ ಇದ್ದೀನಿ ಸರ್. ಓಕೆ, ಮಾಡಿ. ನೀವು ಸ್ಟಾರ್ ಆಗ್ತೀರಿ, ರೂಬಿ ಆಗ್ತೀರಿ, ಡೈಮಂಡ್ ಆಗ್ತೀರಿ. ನಿಮ್ಗೆ ಎಲ್ಲ ಇಷ್ಟೇ ಸಾಕು, ನಿಮ್ಗೆ ಆತ್ಮವಿಶ್ವಾಸ. ಸ್ಟಾರ್ಟ್ ಮಾಡಿ, ಬಿಸ್ನೆಸ್ ಅಲ್ಲಿ ದೊಡ್ಡದಾಗಿ ಬೆಳಿತೀರಿ. ಥ್ಯಾಂಕ್ ಯು ವೆರಿ ಮಚ್ ದೀಕ್ಷಾ ಅವರೇ. ಸೊ ಥ್ಯಾಂಕ್ ಯು. ಸೊ ಸುನೈನಾ, ಪ್ರವೀಣ್ಗೆ ಓಪನ್ ಮಾಡಿ ಸರ್. ಪ್ರವೀಣ್ ಓಪನ್ ಮಾಡಿ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪ್ರವೀಣ್ ಅವರೇ, ಹೇಳಿ, ಮಾತಾಡಿ. ಓಕೆ ಸರ್. ಸಾಕಷ್ಟು ಟೆಸ್ಟಿಮೋನಿಯಲ್ ಗಳೇ ಸರಮಾಲೆ. ಅಂದ್ರೆ ನಿಮ್ಮ ಈ 1.5 ಗಂಟೆ ಸೆಷನ್ ಮುಗಿಲಿಕ್ಕಿಲ್ಲ, ಅಷ್ಟು ಟೆಸ್ಟಿಮೋನಿಯಲ್ ನಮ್ಮಲ್ಲಿದೆ. ಆದ್ರೆ ನಾನು ಒಂದೇ ಯೂನಿಕ್ ಒಂದು ಟೆಸ್ಟಿಮೋನಿಯಲ್ ಬಗ್ಗೆ ನಾನು ಹೇಳ್ತೇನೆ. ಏನಂತ ಹೇಳಿದ್ರೆ, ಇಶ್ಯೂ ಕೇಸ್, ಮಕ್ಕಳಾಗದಿರುವಂತ ಒಂದು ಕೇಸನ್ನ ಸಕ್ಸಸ್ಫುಲ್ ಆಗಿರುವಂತದ್ದು. ಓಕೆ, ಹೇಳಿ, ಕರೆಕ್ಟ್ ಆಗಿ ಹೇಳಿ. ಎಷ್ಟು ವಯಸ್ಸು, ಮದುವೆ ಆಗಿ ಎಷ್ಟು ತಿಂಗಳಾಗಿದೆ? ಯಾವಾಗ ಇದು ಟೆಸ್ಟಿಮೋನಿಯಲ್? ಯಾರಿಗೆ ಮದುವೆ ಆಗಿ ಅವರಿಗೆ ಎಷ್ಟು ವರ್ಷ ಆಗಿದೆ, ಹೇಗೆ ಹೇಳಿ? 5 ವರ್ಷ ಆಗಿತ್ತು ಸರ್. ನನ್ನ ಫ್ರೆಂಡ್ ಅವನು. ಓಕೆ. 5 ವರ್ಷ ಆದಾಗ ಅವರು ಅಂದ್ರೆ ನನಗೆ ಅನ್ಎಕ್ಸ್ಪೆಕ್ಟೆಡ್ ಅವರು ಪರಿಚಯ ಆದ್ರು. SLC ನಾವು ಕ್ಲಾಸ್ಮೇಟ್ಸ್ ಆಗಿದ್ವಿ. ಓಕೆ. ಆಮೇಲೆ ಅವ್ರಿಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ ನಾನು. ನಂತರ ಅವರು ಸ್ಟಾರ್ಟ್ ಮಾಡಿದ್ರು, ಚೆನ್ನಾಗೇ ಮಾಡಿದ್ರು. ನಾವ್ ಹೇಳ್ದಾಗೆ ಪರ್ಫೆಕ್ಟ್ ಆಗಿ ಮಾಡಿದ್ರು. ಬಟ್ ಒಂದು 3-4 months ನಂತರ ಅವರು ನಿಲ್ಸಿದ್ರು. ನಿಲ್ಸಿದ ನಂತರ ನನ್ನ ಕ್ಲೋಸ್ ಫ್ರೆಂಡ್ ಆದ್ರಿಂದ ನಾನು ಅವನಿಗೆ ಮತ್ತೆ ಇಂಟ್ರೋಗೇಟ್ ಏನೋ ಕ್ವಶನ್ ಮಾಡಕ್ ಹೋಗ್ಲಿಲ್ಲ, ಯಾಕಂದ್ರೆ ಯಾಕೆ ನೀನು ಸ್ಟಾಪ್ ಮಾಡಿದೆ ಅಂತೇಳಿ. ಆಮೇಲೆ ಒಂದು 3 years ನಂತರ ನಂಗೆ ಒಂದ್ಸರಿ ಕಾಲ್ ಮಾಡ್ದ. ಪ್ರವೀಣ ಎಲ್ಲಿದ್ಯಾ ಅಂತ ಕೇಳ್ದ. ಯಾಕೆ ಅಂತ ಕೇಳ್ದೆ. ಇಲ್ಲ, ಯಾವಾಗ ಬರ್ತೀಯ ಶಿವಮೊಗ್ಗ ಅಂತ ಕೇಳ್ದ. ಏನು ಸಮಾಚಾರ ಅಂದ್ರೆ, ನನಗೆ ಗೆಸ್ಸಿಂಗ್ ಇತ್ತು ಯಾಕೆ ಇವ್ನು ಕಾಲ್ ಮಾಡ್ತಿದ್ದಾನೆ ಅಂತೇಳಿ. ಇಲ್ಲ, ಮತ್ತೆ ಪ್ರಾಡಕ್ಟ್ ಸ್ಟಾರ್ಟ್ ಮಾಡೋಣ ಅಂತ ಇದೀವಿ ಅಂತ ಹೇಳ್ದ. ಅದಕ್ಕೆ ಯಾಕೆ, ಏನಾಯ್ತು, ಯಾಕೆ ನೀನು ಸ್ಟಾಪ್ ಮಾಡಿದ್ದೆ, ಯಾಕೆ ನೀನು ಕಂಟಿನ್ಯೂ ಮಾಡಿರ್ಲಿಲ್ಲ ಅಂತ ಯಾರಾದ್ರೂ ನಿಂಗೆ ನೆಗೆಟಿವ್ಸ್ ಅನ್ನ ಹೇಳಿದ್ರ ಅಂತರ ಕೇಳ್ದೆ. ಅದಕ್ಕೆ ಹೌದು, ನಾವು ಆತರ ಆಯ್ತು ನಮಗೆ, ಮತ್ತೆ ಬೇರೆ ಆಯುರ್ವೇದಿಕ್, ಹೋಮಿಯೋಪತಿ ಎಲ್ಲ ಮಾಡಿದ್ವಿ, ಯಾವ್ದು 3 years ನಲ್ಲಿ ರಿಸಲ್ಟ್ ಬರ್ಲಿಲ್ಲ ನಮಗೆ. ಮತ್ತೆ ಇದನ್ನೇ ಸ್ಟಾರ್ಟ್ ಮಾಡೋಣ, ಇದರಲ್ಲಿ ಸ್ವಲ್ಪ ರಿಸಲ್ಟ್ ಚೆನ್ನಾಗಿತ್ತು ಅಂತ ನಾನು ಮಿಸ್ಸಸ್ ಕನ್ವಿನ್ಸ್ ಮಾಡ್ದೆ ಅಂತ ಹೇಳಿದ್ರು. ಮತ್ತೆ ಸ್ಟಾರ್ಟ್ ಮಾಡಿದ್ರು ಸರ್. ಸ್ಟಾರ್ಟ್ ಮಾಡಿ ಯು ವೋಂಟ್ ಬಿಲೀವ್, ಅವ್ರದ್ದು 4ನೇ ತಿಂಗಳಿಗೆ, ಅಂದ್ರೆ ಅವ್ರ ಮಿಸ್ಸಸ್ ಗೆ ತುಂಬಾ ಕಾಂಪ್ಲಿಕೇಶನ್ ಇತ್ತು. ಅಂದ್ರೆ ಅವರ ಎಕ್ಸ್ ಯಾವ್ದು ಇದು ಏನು ಮೆಚೂರಿ ಆಗ್ತಾ ಇರ್ಲಿಲ್ಲ. ಸೊ ಇವನ್ ಸೋ ಮೆನಿ ಟ್ರೈಡ್, ಅವ್ರು ತುಂಬಾ ಟ್ರೈ ಮಾಡಿದ್ರು. ಸೊ ಅವ್ನ್ ಹೇಳ್ತಾನೆ, ಹೋಮಿಯೋಪತಿ ಇದ್ರಲ್ಲೆಲ್ಲ ಬರೀ ನಮ್ಮ ಹತ್ರ ಪ್ಯಾಕೇಜ್ ರೂಪದಲ್ಲಿ ದುಡ್ಡು ತಗೊಂತಾರ ಬಿಟ್ರೆ ನನಗೇನು ರಿಸಲ್ಟ್ ಬರ್ಲೇ ಇಲ್ಲ ಅವ್ರು 1 ವರ್ಷ ಗಟ್ಲೆ ಅಂತ ಹೇಳಿದ್ರು. ಆಮೇಲೆ ಜಸ್ಟ್ ಹೇಳಿದ್ನಲ್ಲ ಸರ್, 4ನೇ ತಿಂಗಳಲ್ಲಿ ಅವ್ರು ಟೆಸ್ಟ್ ಮಾಡಿಸಿದಾಗ ಡೌಟ್ ಆಗಿ ಡಾಕ್ಟರ್ ಅವ್ರಿಗೆ 4 months ನಿಮಗೆ ಪ್ರೆಗ್ನೆನ್ಸಿ ಆಗಿದೆ ಅಂತಾನೆ ಹೇಳಿದ್ರು.
Oh, great, So great, great. Oh, very nice, very nice. Okay, next. ಆಮೇಲೆ ಅವ್ರು ಡಾಕ್ಟರ್ ಹೇಳಿದ್ರಂತೆ ಇಂತ ಸಿಚುವೇಶನ್ ಅಲ್ಲಿ ನಿಮಗೆ ಆಗಿದೆ ಅಂತ ಹೇಳಿದ್ರೆ ಇಟ್ಸ್ ಮಿರಾಕಲ್, ಇದು ನಮಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತಾನೆ ಹೇಳಿದ್ರಂತೆ. ನೆಕ್ಸ್ಟ್ ಅಲ್ಲಿಂದ ಅವ್ರಿಗೆ ಸ್ವಲ್ಪ ಒಂದು 15 days ವೇರಿಯೇಷನ್ ಆಯ್ತು. ಕರೆಕ್ಟ್ ಆಗಿ ಅವ್ರಿಗೆ 9 months ಗೆ ಡೆಲಿವರಿ ಆಗಿ ಅವ್ರಿಗೆ ಹೆಣ್ಣು ಪಾಪು ಆಯ್ತು. ಓ ವೆರಿ ಗುಡ್, ವೆರಿ ಗುಡ್. DXN ಒಂದು ಹೆಣ್ಣು ಮಗು ಹುಟ್ಟಿದೆ ಅಂತ ಹೇಳಿದ್ರೆ DXN ಪ್ರಾಡಕ್ಟ್ ಅಲ್ಲಿ ಗ್ರೇಟ್. ಅವರಿಗೂ ಅವರ ಫ್ಯಾಮಿಲಿಗೂ ಒಳ್ಳೇದಾಗ್ಲಿ, ಅವರ ಗಂಡ ಹೆಂಡತಿ ಮಗು ಆರೋಗ್ಯವಾಗಿರ್ಲಿ ಅಂತ ನಾವ್ ಇಲ್ಲಿಂದ ವಿಶ್ ಮಾಡ್ತಾ ಇದೀವಿ. ನೀವು ಸಹ ಒಂದು ಒಳ್ಳೆ ಟೆಸ್ಟಿಮೋನಿಯಲ್ ಹೇಳಿದ್ರಿ, ಯಾಕಂದ್ರೆ ಇದು ಮಿರಾಕಲ್. DXN ಪ್ರಾಡಕ್ಟ್ ನಾವ್ ಯಾವಾಗ್ಲೂ ಹೇಳ್ತೀವಿ, ಇದು ಡ್ರಗ್ ಅಲ್ಲ, ಇದಕ್ಕೆ ಡಾಕ್ಟರ್ ಬೇಕಿಲ್ಲ, ಇದು ನಿಮ್ಗೆ ಇದರಲ್ಲಿ ಇಷ್ಟೇ ತಗೋಬೇಕಂತ ಏನಿಲ್ಲ, ಡೋಸ್ ಇಲ್ಲ. ಯಾಕಂದ್ರೆ ಈವನ್ ಪ್ರೆಗ್ನೆನ್ಸಿ ಕೂಡ ನೋಡಿ, ಅದೊಂದು ಡಿಸೀಸ್ ಅಲ್ಲ, ನೇಚರ್ಸ್ ಕ್ರಿಯೆ ಅಲ್ಲ. ಸೊ ನೋಡಿ, ನೀವು ಕೊಟ್ಟು ಅವ್ರಿಗೊಂದು ಒಳ್ಳೆ ಕೆಲಸ ಮಾಡಿದ್ರಿ. ರಿಯಲಿ ಗ್ರೇಟ್. ಆಲ್ ದ ಬೆಸ್ಟ್ ಪ್ರವೀಣ್ ಅವರೇ, ತುಂಬಾ ಚೆನ್ನಾಗಿ ಟೆಸ್ಟಿಮೋನಿಯಲ್ ಎಕ್ಸಿಬಿಟ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಓಕೆ, ಏನಾದ್ರು ನಿಮ್ಗೆ ಟೆಸ್ಟಿಮೋನಿಯಲ್ ಹೇಳುದಿದ್ರೆ ಹೇಳಿ, ಇಲ್ಲಾಂದ್ರೆ ನಾವು ಕುಂದನ್ ಹತ್ರ ಮಾತಾಡ್ಸೋಣ. ಕುಂದನ್ ಕುಮಾರ್ ನಮ್ ಜೊತೆಗಿದ್ದಾರೆ. ಸೊ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು, ಅವ್ರ ಹತ್ರ ಮಾತಾಡೋಣ. ಸರ್ ಯಾರು ಇಲ್ಲ ಸರ್. ಯಾರು ಇಲ್ವಾ? ಸಾರಿ. ಓಕೆ, ನಾವು ಕುಂದನ್ ಹತ್ರ ಹೋಗೋಣ. होकर के हमने जिस तरह से हमने आईआईटी की तैयारियां की थी, घंटों पढ़ा था, चाहे वो फिजिक्स हो, चाहे केमिस्ट्री हो, चाहे मैथमेटिक्स हो, चाहे केमिस्ट्री का न्यूमेरिकल्स हो, चाहे फिजिक्स का न्यूमेरिकल्स हो, चाहे अलग-अलग पब्लिकेशन के अलग-अलग राइटर्स की किताब हो, हमने दिन रात जाकर के पढ़ा था। उसी जोश के साथ हमने DXN में भी डेली क्लास ज्वाइन करना शुरू किया। रफीला मैडम और सुरेंद्र सर का हम बहुत ही शुक्रगुजार, बहुत ही उनका हम एक ऋणी हैं। हम उस ऋण को जिंदगी में कभी नहीं चुका सकते, कभी भी नहीं चुका सकते। उनके जैसा मेंटर, अपलाइन और गाइडर ने गाइड करके हमने यहाँ तक पहुंचाया। हमने उनकी बात को विश्वास करके समझ करके हमने डेली 11 बजे से क्लास को ज्वाइन किया। उनके ऑफिस में डेली ट्रेनिंग होता था। जिस समय हमने DXN को ज्वाइन किया 2015 में, 2015 में, हमने डेली मालूम हो गया 11 बजे से HR और मैम का मीटिंग होता है। हम 10:30 बजे जाकर के ऑफिस में चेयर पे बैठ जाते थे और जितने भी लोग टेस्टिमोनियल देते थे उन सभी लोगों को सुनते थे। सर और मैम का ट्रेनिंग सुनते थे डेली। हमने लगातार 3 महीने तक की ट्रेनिंग लिया, 3 महीने तक ट्रेनिंग लिया। जिस तरह से कोचिंग इंस्टीट्यूट आप ज्वाइन करते हैं, कोई छुट्टी नहीं, कोई हॉलिडेज नहीं, लगातार हमने 3 महीने तक के बिना एक दिन गैप किए हुए, छुट्टी किए हुए, क्योंकि उनके यहाँ डेली ट्रेनिंग होता था। उसका फायदा हमें मिला। हमने डेली इसके बारे में सीखने का कोशिश किया, डेली ट्रेनिंग किया, डेली। उसी के कारण से, क्योंकि धीरे धीरे सीखते गए तब जाकर के आज मेरे पास मेरे जीवन में नॉलेज आया। आज हम कुछ भी हैं, नाम है, शोहरत है, पहचान है, पैसा है, मिलेनियर है, आने वाले समय में मिलेनियर बनेंगे। ये सभी मेरे पास नॉलेज है, नेटवर्क मार्केटिंग का नॉलेज है, मेरे पास ज्ञान है, मेरे पास संस्कार है। ये सभी चीजें सुरेंद्र सर और रफीला मैम के दिया हुआ है, उन्हीं से हमने सीखा। क्योंकि 19 वर्ष की उम्र में हमने DXN को ज्वाइन कर लिया। आप खुद इमेजिन कर सकते हैं 19 वर्ष की उम्र में कितना वो सीखा हुआ होता है। एक छोटा सा नादान बच्चा होता है, उसके पास कितना माइंड होता है। लेकिन उन्होंने हमें ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದಾರಾ ಸುನೈನಾ? नो सर. ओके, सरी सरी. बिजनेस के बारे में निकाला है, इस बिजनेस के बारे में दिन रात करके उन्होंने हमें इसके बारे में सिखाया। कई ऐसे दिन था, हमने DXN की कई ऐसे दिन की ट्रेनिंग जो है हमने रात को लिया। रफीला मैम के घर पे जाकर के 10 बजे रात में जाकर के हमने 3 बजे 4 बजे. ಓಕೆ, ವಿಲ್ ಗೋ ಟು ರಾಜೇಂದ್ರ ಭಟ್. ರಾಜೇಂದ್ರ ಭಟ್ ಅನ್ಮ್ಯೂಟ್ ಮಾಡ್ಬಿಡಿ, ಅವ್ರದ್ದು ಟೆಸ್ಟಿಮೋನಿಯಲ್ ಇದೆ ಹೇಳಲಿಕ್ಕಿದ್ದಾರೆ ಅವರಿಗೆ. ರಾಜೇಂದ್ರ ಭಟ್ और ಶೈಲಾ ಶೆಟ್ಟಿ ಅವರು. ಓಕೆ ಓಕೆ, ಶೈಲಾ ಶೆಟ್ಟಿ. ಓಕೆ ಸರ್. ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್, ಗುಡ್ ಮಾರ್ನಿಂಗ್ ಸರ್. ನಾವು 5 days ಉತ್ಸವದಲ್ಲಿದ್ವಿ. ಓಕೆ ಓಕೆ, ಉತ್ಸವದ ಅನುಭವನು ಹೇಳ್ಬಹುದು ನೀವು, ಯಾಕೆಂದ್ರೆ ನಾವು ಸಹ ಉತ್ಸವಕ್ಕೆ ಸ್ಟಾಲ್ ಎಲ್ಲ ಹಾಕ್ಬಹುದು ಅಂತ ಕಾಣಿಸುತ್ತೆ. ನಿಮ್ಮ ಒಂದು ಈ ಜೋಶು, ನಿಮ್ಮ ಡ್ರೆಸ್ ಕೋಡ್ ಎಲ್ಲ ನೋಡಿದ್ರೆ, ಆಮೇಲೆ ಎಲ್ಲ VIP ಗಳನ್ನ ನೀವೆಲ್ಲ ಟ್ರೀಟ್ಮೆಂಟ್ ಮಾಡಿ ನೋಡಿದ್ರೆ ನಾವು ಸಹ ಒಂದು ಸ್ಟಾಲ್ ಹಾಕಿ ಕುತ್ಕೊಳ್ಳೋಣ ಅಂತ ಮನ್ಸಾಗ್ತಾ ಇದೆ. ಸೊ ಹೇಳಿ, ನಿಮ್ಮ ಅನುಭವ ಹೇಳಿ. ಸರ್, DXN ಗಂತೂ ವೈಡ್ ಪಬ್ಲಿಸಿಟಿ ಕೊಟ್ಬಿಟ್ಟಿದೀವಿ ಸರ್. ರಿಯಲಿ ಗ್ರೇಟ್ 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 ಗ್ರೇಟ್. ನಿಮ್ಗೆ ಸಾಕಷ್ಟು ಜನರಿಗೆ ತಗೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದ್ರ ಬಗ್ಗೆ ಅಂತೂ ಹೇಳ್ತಾ ಉಳಿದಿದೀವಿ. ನಿನ್ನೆ ಒಬ್ರು ಬಂದಿದ್ರು ಸರ್, ಅವರಿಗೆ ಎಷ್ಟು ಖುಷಿ ಆಗ್ಬಿಡ್ತು ಆ ಪೇಸ್ಟ್ ನ ನೋಡಿ. ಅವ್ರು 10 years ಇಂದ ಪೇಸ್ಟ್ ನ ಹುಡುಕ್ತಾ ಇದಾರಂತೆ. ಯಾರೊಬ್ರು ಬಂದ್ಬಿಟ್ಟು ಪೇಸ್ಟ್ ಕೊಟ್ಟು ಹೋಗ್ಬಿಟ್ಟಿದಾರಂತೆ ಅವರಿಗೆ. ಯೂಸ್ ಮಾಡಿದ್ಮೇಲೆ ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲಂತೆ. ಅವ್ರಿಗೆ ಕಾಲಲ್ಲಿ ಈ ಪೇಸ್ಟ್ ನ ನೋಡಿ ಭಾರಿ ಖುಷಿ ಆಗ್ಬಿಡ್ತು ಸರ್. ಮೇಡಮ್, ನಾ ಹುಡುಕ್ತಾ ಇದ್ದೇನೆ ನೋಡಿ, ನಮ್ ಮದರ್ ಎಲ್ಲಾದ್ರೂ ಈ ಪೇಸ್ಟ್ ಕಣ್ಣಿಗೆ ಬಿದ್ರೆ ನಂಗೆ ಈ ಪೇಸ್ಟ್ ನ ತಂದ್ಕೊಡು ಅಂತ ಯಾವಾಗ್ಲೂ ಹೇಳ್ತಾ ಇದ್ರು. ಸೊ ಇವತ್ತು ಮೇಡಮ್ ನಾವು ಎಲ್ಲರೂ
5-6 ಜನ ಇದ್ವಿ, ಎಲ್ರದ್ದು ಕಾಂಟ್ಯಾಕ್ಟ್ಸ್ ಕೊಟ್ವಿ, ಯಾರನ್ನ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ನೀವು ಪೇಸ್ಟ್ ತಗೊಂಡೋಗಿ, ಇಲ್ಲ ಇದು ಬಹಳ ಚೆನ್ನಾಗ್ ಅನ್ಸಿದೆ ನಮ್ಗೆ, ಬೇರೆ ಪ್ರಾಡಕ್ಟ್ಸ್ ಚೆನ್ನಾಗಿದೆ, ನೀವು ಟ್ರೈ ಮಾಡ್ಬೋದು ಅಂತ ಹೇಳಿದ್ವಿ. ಸೊ ಇದೊಂದು ಬಹಳ ಒಂದು ದೊಡ್ಡ ಅನುಭವ ಸರ್. ಯಾಕಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ಪೀಪಲ್ ಅಲ್ಲಿ ಬಹಳ ಜನ ಡಿಫ್ರೆಂಟ್ ಏನೇನೋ ಕ್ವಶನ್ಸ್ ಅವ್ರದ್ದು. ಇದು ಹೇಗೆ ನೀವು ಆರ್ಗ್ಯಾನಿಕ್ ಅಂತೀರಾ, ಎಲ್ರು ಆರ್ಗ್ಯಾನಿಕ್ ಅಂತಂದೆ ಮಾರ್ಕೆಟ್ ಅಲ್ಲಿ ಬಂದಿದ್ದಾರೆ ಹಾಗೆ ಅಂತ. ಕಡೆಗೆ ನಮ್ಮ ಅಣಬೆ ಹಿಡ್ಕೊಂಡ್ರೆ ಓ ಇದನ್ನೇ ಕೊಡ್ತೀರಾ ನಮ್ಗೆ ಕೇಳೋದು, ಇದನ್ನ ಬಾಯ್ಲ್ ಮಾಡಿ ಕೊಡ್ತೀರಾ ಕೇಳೋದು. ಓಕೆ ಓಕೆ ಓಕೆ. ಇದರಿಂದ ಪ್ರೊಸೆಸ್ ಆಗಿ ಇದೆಲ್ಲ ಬಂದಿದೆ ಅಂತ. ಆದ್ರೆ ಹೆಚ್ಚಿನವರು ನಮ್ಗೆ DXN ಗೊತ್ತಿದೆ, 2002-3 ನಲ್ಲೆಲ್ಲ ನಾವು ಕೆಲವಷ್ಟು ಇದನ್ನ ಯೂಸ್ ಮಾಡಿದ್ದೇವೆ, ಈಗ ಯಾಕೆ ನೀವು ಯೂಸ್ ಮಾಡಬಾರ್ದು ಅಂತ ಎಲ್ಲ ಸಾಕಷ್ಟು ಕಾಂಟ್ಯಾಕ್ಟ್ ನಂಬರ್ ಗಳನ್ನ ನಾವು ತಗೊಂಡು ಎಂಜಾಯ್ ನಾವು ಬಹಳ ಎಂಜಾಯ್ ಮಾಡಿದ್ವಿ. ಏನು ಜನರದೆಲ್ಲ ವ್ಯೂಸ್ ಏನಿರುತ್ತೆ ಅದನ್ನೆಲ್ಲ ಸ್ಟಡಿ ಮಾಡ್ಲಿಕ್ಕೆ ಒಂದು ನಮ್ಗೆ ಚಾನ್ಸ್ ಸಿಕ್ದಂಗ ಆಯ್ತು ಸರ್ ಅಲ್ಲಿ. ಓಕೆ, ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ, ರಿಯಲಿ ಗ್ರೇಟ್. ಯಾಕಂದ್ರೆ ಒಂದು ಪಬ್ಲಿಸಿಟಿ ಸಹ ಮಾಡಿದ್ರಿ, ಅದು ಸಹ ತುಂಬಾ ಗ್ರೇಟ್ ಅಂತ ಹೇಳ್ಬೋದು. DXN DXN ಒಂದು ಕಂಪನಿ ಉಂಟು, ಆರ್ಗ್ಯಾನಿಕ್ ಕಂಪನಿ ಉಂಟು ಅಂತ ಪಬ್ಲಿಸಿಟಿ ಮಾಡಿದ್ರಿ, ರಿಯಲಿ ಗ್ರೇಟ್ ಗ್ರೇಟ್ ಸರ್. ಎಕ್ಸಾಕ್ಟ್ಲಿ ಸರ್, ಎಲ್ಲರಿಗೂ ಹೆಚ್ಚಿನ ಜನರಿಗೆ ಗೊತ್ತಾಯ್ತು. ನಾವು ಹೇಳಿದ್ದೆ ಹಾಗೆ ಸರ್, ಸೇಲ್ಸ್ ಅಲ್ಲ, ಜನರಿಗೆ ಇದು ಆರೋಗ್ಯದ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಬಂದವರು, ಸೇಲ್ಸ್ ಅಲ್ಲ. ನಾವು ಆರೋಗ್ಯದ ಬಗ್ಗೆ ಅವೇರ್ನೆಸ್, ನೀವು ಡಾಕ್ಟರ್ ಇಂದ ಹಾಸ್ಪಿಟಲ್ಸ್ ಇಂದ ಈ ಪದಾರ್ಥವನ್ನ ಯೂಸ್ ಮಾಡೋದ್ರಿಂದ ದೂರ ಉಳಿಬಹುದು ಅಂತ ಒಂದು ಅವೇರ್ನೆಸ್ ಕೊಡ್ಲಿಕ್ಕೆ ಬಂದವರು ಅಂತ. ಆವಾಗ ಸ್ವಲ್ಪ ಇಂಟ್ರೆಸ್ಟ್ ಇಂದ ಕೇಳ್ತಿದ್ರು ಸರ್. ಓಕೆ ಓಕೆ. ಆಮೇಲೆ ಓಕೆ, ಹೇಳಿ ಹೇಳಿ. ಟೀ ಮಾತ್ರ ತುಂಬಾ ಕೊಟ್ಟಿದೀವಿ ಸರ್ ನಾವು. ಅದೇ ಟೀ ಬಗ್ಗೆ ಕೇಳೋಣ ಅಂತಿದ್ದೆ. ಟೀ ಬಗ್ಗೆ ಹೇಗೆ? ಡೈಲಿ ನಾವೊಂದು 20 ಲೀಟರ್ ಟೀ ಮಾಡಿ ಕುಡಿಸ್ತಿದ್ವಿ ಸರ್. ಎಲ್ಲರಿಗೂ 20 ಲೀಟರ್ ಟೀ ಮಾಡಿ ಇಟ್ಕೊಂಡು ಎಲ್ಲ 10 ಕಪ್ ಟೀ ಕೊಟ್ಬಿಟ್ವಿ ಸರ್. ಓಹೋ, ವೆರಿ ಗುಡ್ ವೆರಿ ಗುಡ್. ಅಷ್ಟು ಜನ ನಮ್ಮ ಟೀ ಯಾರು ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಸರ್, ತುಂಬಾ ಚೆನ್ನಾಗಿದೆ ಟೇಸ್ಟ್, ಕೊಡಿ ಇದನ್ನ ಹೆಂಗ್ ಮಾಡೋದು, ನೀವು ಮನೇಲಿ ಮಾಡ್ಕೊಂಡು ಕುಡಿಬಹುದು ನೋಡಿ ಅಂತ ಹೇಳಿ ಡಬ್ಬ. ಆದ್ರೆ ಒಂದೇ ಸರ್ ಎಲ್ಲರೂ ಸಣ್ಣ ಡಬ್ಬಿ ಕೊಡಿ ಅಂತ ಕೇಳ್ತಿದ್ರು, ಅದು ಒಂದೇ ನಮ್ಗೆ. ಅದೇ ಇಲ್ಲ ಸಣ್ಣದ್ ಬರಲ್ಲ ಅಂತ ದೊಡ್ಡದೇ ಎಲ್ಲ ಕೊಟ್ವಿ ಸರ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇದು ಇದೆ ಅವರೆಲ್ಲ ತಗೊಂಡ್ ಹೋಗಿದ್ದಾರೆ ಸರ್. ಮತ್ತೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕು ನಾವು. ಇಲ್ಲ ನನಗೆ ಅದು ನೆನಪು ಆಗ್ಲಿಲ್ಲ. ನೀವು ಅದನ್ನು ಸಹ ನಾನು ಯಾವ್ದೋ ಒಂದು ಕೌಂಟರ್ ಅಲ್ಲಿ ನಾವ್ ಏನ್ ಮಾಡಿದ್ವಿ ಅಂದ್ರೆ, ಆ ಡಬ್ಬದ್ದು ಈ ಬಂಗಾರ ಹಾಕ್ಬೇಕಾದ್ರೆ ಸೀಲ್ಡ್ ಒಂದು ಪ್ಲಾಸ್ಟಿಕ್ ತೊಟ್ಟೆ ಬರ್ತದೆ. ನಾವು ಅನ್ಕೊಂಡ್ವಿ ಸರ್ ಅದನ್ನ ಕರೆಕ್ಟ್ 100 ಗ್ರಾಮ್ಸ್ ಅಥವಾ 150 ಗ್ರಾಮ್ಸ್ ಒಂದ್ಸಲ ಮಾಡಿದೀವಿ ಅದನ್ನ 100 ಗ್ರಾಮ್ಸ್ ಅಂತ ಮಾಡಿ ಅವರಿಗೆ ನಾವು ರಿಟೈಲ್ ಹಾಕಿ ಕೊಟ್ಟಿದ್ವಿ. ಅದು ಯಾಕಂದ್ರೆ ಜನರಿಗೆ ನೋಡಿ ಒಂದೇ ಸಲ 345 ಅಂದ್ರೂ ಕೂಡ ಅವರಿಗೆ ಸ್ವಲ್ಪ ಇದಾಗ್ತದೆ. ಅವ್ರೀಗ ಇವನ್ 100 ಗ್ರಾಮ್ಸ್ ಅಥವಾ 50 ಗ್ರಾಮ್ಸ್ ತಗೊಳಕ್ ರೆಡಿ ಆಗ್ತಾರೆ. ಅದಕ್ಕೆ ನಾನು ಹೇಳಿದ್ ನಿಮ್ಗೆ ಕೌಂಟರ್ ಅಲ್ಲಿ ಯಾವಾಗ್ಲೂ ಸಣ್ಣ ಪ್ಯಾಕೆಟ್ ಇಟ್ರೆ ಅದು ಮೂವ್ಮೆಂಟ್ ಫಾಸ್ಟ್ ಆಗ್ತದೆ, ಮತ್ತೆ ಅವರು ಫೋನ್ ನಂಬರ್ ತಗೊಂಡು ಹೋಗ್ತಾರೆ, ಅವ್ರು ಬರ್ತಾರೆ. ಹಾಗಾಗಿ ರಿಯಲಿ ಓಕೆ. ಎನಿಹೌ ಫಸ್ಟ್ ಕ್ಲಾಸ್ ಆಗಿ ಇದನ್ನ ಮಾಡಿದ್ರಿ. ಇನ್ನೇನಾದ್ರೂ ಹೇಳುದಿದ್ರೆ ನಿಮ್ಮ ಟೀಮ್ ಸ್ಪಿರಿಟ್ ನಾನು ನೋಡ್ತಾ ಇದ್ದೆ, ನಿಮ್ ಟೀಮ್ ಬಗ್ಗೆ ಹೇಳೋದಾದ್ರೆ ಹೇಳಿ. ಇಲ್ಲ ಸರ್, ಟೀಮ್ ಅಲ್ಲಿ ಎಲ್ಲರೂ ನಾವು ತುಂಬಾ ಕೋಆಪರೇಟ್ ಮಾಡಿದ್ರು. 6 ಜನ ಇದ್ವಿ ನಾವು. ಓಕೆ. ಎಲ್ಲರೂ ಬೆಳಗಿಂದ ಸಂಜೆ ತನಕ ನಿಂತ್ಕೊಂಡು ಆಚೆ ಸ್ಟಾಲ್ನವರು ಹೇಳ್ತಾ ಇದ್ರು, ಏನ್ ನೀವು ಡೈನಮಿಕ್ ಲೇಡೀಸ್ ಎಲ್ಲರಿಗೂ ಹೇಳ್ತಾ ಇದ್ದೀರಾ, ಯಾರನ್ನೂ ಬಿಡ್ಲಿಲ್ಲ ಅಂತ. ನಾವು ಬಂದದ್ದೇ ಇದಕ್ಕೆ ಅಂತ ಹೇಳಿದ್ವಿ. ಓಕೆ ಓಕೆ. ಬಹಳ ಎಲ್ಲರೂ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ಕೊಂಡು ಟೀಮ್ ಅಲ್ಲಿ ವರ್ಕ್ ಮಾಡಿ ಹಲೋ. ಓಕೆ ಸರ್, ನೆಕ್ಸ್ಟ್ ಎಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್. ಓಕೆ, ಅವ್ರು ಎಲ್ಲ ನೀವೀಗ ಒಂದೇ ಅಂತ ಹೇಳಿದ್ರೆ, ನೀವು ಅವ್ರು ಎಷ್ಟು ಜನ ಫೋನ್ ನಂಬರ್ ಕೊಟ್ಟಿದ್ದೀರಿ, ನೀವು ಜಸ್ಟ್ 24 ಅಂದ್ರೆ ಮ್ಯಾಕ್ಸಿಮಮ್ 48 ಅವರ್ಸ್ ಅಂತ ಹೇಳ್ತೀವಿ. ಅದ್ರ ನಂತರ ಅವರು ಅದನ್ನ ಮರಿತಾ ಹೋಗ್ತಾ ಇರ್ತಾರೆ ಜನರು. ನೀವು ಜಸ್ಟ್ ಫೋನ್ ಮಾಡಿದ್ರೆ ನೀವು ಇಮಿಡಿಯೇಟ್ ಹೇಳ್ಬಹುದು. ಯಾಕಂದ್ರೆ ನಾವು ನೋಡಿ ಹುಬ್ಳಿಯಲ್ಲಿ ನಿಮ್ಮ DXN ಸ್ಟಾಲ್ ಅಲ್ಲಿ ನೀವು ನಮ್ಗೆ ಬಂದಿದ್ದೀರಿ, ಪರಿಚಯ ಮಾಡ್ಕೊಂಡು ಪುನಃ ನೀವು ಕಾಂಟ್ಯಾಕ್ಟ್ ಅನ್ನ ಅದನ್ನ ಫಾಲೋ ಅಪ್ ಮಾಡ್ತಾ ಹೋಗೋದ್ರಿಂದ ಅವರು ನಿಮ್ಗೆ ಲೈಫ್ ಲಾಂಗ್ ನಿಮ್ ಜೊತೆಗೆ ಇರ್ತಾರೆ. ಈಗ ಅವ್ರು ಪ್ರಾಡಕ್ಟ್ ತಗೊಳ್ದೇ ಇರ್ಬೋದು, ಒನ್ ಫೈನ್ ಡೇ ನೀವು ಅವರಿಗೆ ಈ ತರ ಫಾಲೋ ಅಪ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಅವ್ರು ನಿಮ್ಗೆ ಕಸ್ಟಮರ್ ಆಗಿ ಬರ್ತಾರೆ. ನೋಡಿ ಬೇಕಾದ್ರೆ 1 ಸಲ 2 ಸಲ 3 ಸಲ, ಅಥವಾ ಅವ್ರದ್ದೊಂದು ಗ್ರೂಪ್ ಅಲ್ಲಿ ಹಾಗೆ DXN ಹೆಲ್ತ್ ಮೆಸೇಜ್ ಅನ್ನು ಹಾಕ್ತಾ ಹೋಗಿ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಬರ್ತಾ ಹೋಗ್ತಾರೆ. ಓಕೆ, ತುಂಬಾ ಒಳ್ಳೇದು ಮಾಡಿದ್ರಿ. ಅಂಡ್ ಮೋರ್ ಓವರ್ ನೀವೊಂದು ವೆರಿ ಗುಡ್ ಎಕ್ಸಾಂಪಲ್. ಬೇರೆಯವರೆಲ್ಲ ಸ್ಟಾಲ್ ಇಡುವುದವರಿಗೆ ನಿಮ್ಮ ಹತ್ರ ಐಡಿಯಾ ತಗೊಳ್ಳಿಕ್ಕಿದ್ದಾರೆ, ನಿಮ್ಗೆ ಫೋನ್ ಮಾಡ್ಲಿಕ್ಕಿದ್ದಾರೆ ಮುಂದೆ. ಯಾಕಂದ್ರೆ ನೀವು ತುಂಬಾ ಅದರ ಬಗ್ಗೆ ಅನುಭವ ನಿಮ್ಗೆ ಈಗ ಆಲ್ರೆಡಿ ಆಗೋಗಿದೆ. ನೀವು ಅವರು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬಹುದು. ಯಾಕಂದ್ರೆ ನಾವೊಂದು 10-15 ವರ್ಷ ಹಿಂದೆ IT ಹಬ್ ಬೆಂಗಳೂರಿನಲ್ಲಿ
ಇಂತ ಒಂದು ಸ್ಟಾಲ್ ನಮ್ಮ ವೇಣುಗೋಪಾಲ್ ಮತ್ತೆ ಶಶಿಧರ್ ಆಮೇಲೆ ಇನ್ನು ಸುಬ್ರಹ್ಮಣ್ಯ ಅವರು ಸೇರಿ ಮಾಡಿದ್ರು. ವೆರಿ ಗುಡ್ ಸ್ಟಾಲ್, ತುಂಬಾ ಚೆನ್ನಾಗಿ ಅಲ್ಲಿ ಮಾರ್ಕೆಟ್ ಆಗಿತ್ತು, ತುಂಬಾ ಜನರಿಗೆ ಪಬ್ಲಿಸಿಟಿ ಸಹ ಮಾಡಿದೀವಿ. ನೀವು ಸೆಕೆಂಡ್ ನೀವು ಈಗ ಮಾಡಿದ್ರಿ, ರಿಯಲಿ ಗ್ರೇಟ್, ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ರಿ, ಒಳ್ಳೇದಾಗ್ಲಿ. ಮುಂದೆನೂ ಸಹ ಇದನ್ನ ಮಾಡ್ತಾ ಹೋಗಿ, ಪಬ್ಲಿಸಿಟಿ ಆಗ್ತದೆ, ನಿಮ್ಗೆ ಪಬ್ಲಿಕ್ ಕಾಂಟ್ಯಾಕ್ಟ್ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಇನ್ನು 1 ನಿಮಿಷದಲ್ಲಿ ಕ್ಲೋಸ್ ಆಗ್ತಾ ಇದೆ. ಯಾರಾದ್ರೂ ಮಾತಾಡಿದ್ರೆ ಹ್ಯಾಂಡ್ ರೈಸ್ ಮಾಡಿ, ಇಲ್ಲಾಂದ್ರೆ ನಮ್ ಕುಂದನ್ ಕುಮಾರ್ ಸಕ್ಸಸ್ ಸ್ಟೋರಿಯನ್ನ ಇನ್ನು ಡೈಲಿ, ಈಗ ಅವ್ರದ್ದು ಇನ್ನು 1.5 ಗಂಟೆ ಇದೆ. ಸೊ ಅದರಿಂದ ನೆಕ್ಸ್ಟ್ ನಾವು ಅದನ್ನ ಡೈಲಿ ಮಾರ್ನಿಂಗ್ ನಿಮ್ಗೆ ಕೇಳಲಿಕ್ಕಿದ್ದೀರಿ. ಒಂದು 5 ನಿಮಿಷ 10 ನಿಮಿಷ ಅವರ ಸ್ಟೋರಿ ಕೇಳಿ. ಇಟ್ಸ್ ಎ ವೆರಿ ಗುಡ್ ಟೆಸ್ಟಿಮೋನಿಯಲ್. ಕುಂದನ್ ಕುಮಾರ್ ಎಸ್ ಇಂಜಿನಿಯರ್ ಆಗಿ ಇವತ್ತು ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿ, ಅವರ ಟೀಮ್ ಅಲ್ಲಿ ಕಮ್ಮಿ ಅಂತ ಹೇಳಿದ್ರೆ ಈಗ ಆಲ್ರೆಡಿ 60 ಜನ ಮಿಲಿಯನರ್ ಆಗಿದ್ದಾರೆ. ಕುಂದನ್ ಕುಮಾರ್ ಏಜ್ ಎಷ್ಟು ನೋಡಿ, 22. ಆದ್ರೆ ಅವರ ಟೀಮ್ ಅಲ್ಲಿ 60 ಜನ ಮಿಲಿಯನರ್, ತಿಂಗಳಿಗೆ 1 ಲಕ್ಷ ತಗೊಳ್ಳೋರು ಆಲ್ರೆಡಿ ಅವರು ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಅವರು 3 ತಿಂಗಳು ಕಂಟಿನ್ಯೂಯಸ್ ಮೀಟಿಂಗ್ ಟ್ರೈನಿಂಗ್ ಅಟೆಂಡ್ ಮಾಡಿದ್ದೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ನೀವು ಯಾಕೆ ಕುಂದನ್ ಕುಮಾರ್ ಹಾಗೆ ಆಗ್ಬಾರ್ದು, ಯಾಕೆ ನೀವು ಮಿಲಿಯನರ್ ಆಗ್ಬಾರ್ದು, ನೀವು ಸಹ ಪ್ರತಿ ವರ್ಷ ಫಾರಿನ್ ಟ್ರಿಪ್ ಗೆ ಬರಬಾರ್ದು. ಸೊ ಇನ್ನು ಅವರಿಗೆ ನೋಡಿ, ಇನ್ನು ಮದುವೆ ಆಗ್ಲಿಲ್ಲ, ಅವ್ರು ಹೇಳ್ತಾ ಇರ್ತಾರೆ ಇನ್ನು ನೆಕ್ಸ್ಟ್ ಇಯರ್ ನಾವು ಮದುವೆ ಆಗಿ ಗಂಡ ಹೆಂಡತಿ ಇಬ್ರು ಕ್ವಾಲಿಫೈ ಆಗ್ತಾ ಇದ್ದಾರೆ. ಅವ್ರೀಗ ಅವರ ಕ್ವಾಲಿಫಿಕೇಶನ್ ಆಗ್ತಾ ಇದೆ. ಅವ್ರು ಮದುವೆ ಆಗದಿದ್ರೆ ಅವರ ಮಿಸಸ್ ಇನ್ನು ಬರ್ಬೇಕಷ್ಟೇ ನೆಕ್ಸ್ಟ್ ಇದಕ್ಕೆ. ಸೊ ಅದರಿಂದ ಡಬಲ್ ಕ್ವಾಲಿಫೈಯರ್. ಸೊ ನೀವು ಸಹ ಪ್ರತಿಯೊಬ್ರು ಆಗ್ಬಹುದು. ಇವತ್ತಿನ ಟೆಸ್ಟಿಮೋನಿಯಲ್ ಎಲ್ಲ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ನೀವು ಸಹ ಇದನ್ನ ಜನರಿಗೆ ಹೇಳಿ, ದೊಡ್ಡ ಬಿಸ್ನೆಸ್ ಅನ್ನ ಕಟ್ಟಿ ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸುನಯನಾ. ಥ್ಯಾಂಕ್ ಯು ಆಲ್ ದ ಪಾರ್ಟಿಸಿಪೆಂಟ್. ಥ್ಯಾಂಕ್ ಯು ಆಲ್ ದ ಪಾರ್ಟಿಸಿಪೆಂಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸರ್ ಇನ್ನ 2 ಮೆಂಬರ್ಸ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹೌದಾ, ಟೈಮ್ ಆಯ್ತಲ್ಲ ಮೇಡಮ್. ಯಾರಾದ್ರೂ ಅರ್ಜೆಂಟ್ ಇದ್ರೆ ನೀವು ಓಪನ್ ಮಾಡಿ ಅವರಿಗೆ ಕೊಡಿ. ಎಸ್ ಸರ್. ಐನಾಪುರ್ ಸರ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅವ್ರಿಗೆ ಟೈಮ್ ಗುಡ್ ಮಾರ್ನಿಂಗ್ ಸರ್ ಎವ್ರಿಬಡಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕ್ಲೋಸ್ ಆಗ್ತದೆ, ಬೇಗ ಹೇಳ್ಬಿಡಿ, ನಾಳೆ ಪುನಃ ನಿಮ್ಗೆ. ಏನಿಲ್ಲ ಸರ್, ಟೆಸ್ಟಿಮೋನಿಯಲ್ ಎಲ್ಲಾ ತರ ಪ್ರತಿಯೊಂದು ಪ್ರಾಡಕ್ಟ್ ಗಳು ಟೆಸ್ಟಿಮೋನಿಯಲ್ ಒಳ್ಳೆ ರಿಸಲ್ಟ್ ಮಾಡಿದೀನಿ ಸರ್. ಎಂತೆಂತ